ಜಿಬಿಎ ಅಧೀನದ 5 ಪಾಲಿಕೆಗೆ ಆಯುಕ್ತರ ನೇಮಕವನ್ನ ಮಾಡಲಾಗಿದೆ. ನೇಮಕ ಮಾಡಿ ಆದೇಶವನ್ನ ಹೊರಡಿಸಿದೆ ರಾಜ್ಯ ಸರ್ಕಾರ. ಜಿಬಿಎ ಅಧೀನದ 5 ಪಾಲಿಕೆಗೆ ಆಯುಕ್ತರ ನೇಮಕ ಮಾಡಲಾಗಿದೆ. ನೇಮಕ ಮಾಡಿ ಆದೇಶ ಹೊರಡಿಸಿದೆ ರಾಜ್ಯ ಸರ್ಕಾರ. ಕೇಂದ್ರ ಪಾಲಿಕೆಗೆ ರಾಜೇಂದ್ರ ಚೋಳನ್ ನೇಮಕ ಆಗಿದ್ದಾರೆ. ಪೂರ್ವ ಪಾಲಿಕೆ ಆಯುಕ್ತರಾಗಿ ರಮೇಶ್ ಜಿಎಸ್ ನೇಮಕ ಆಗಿದ್ದಾರೆ. ಉತ್ತರ ಪಾಲಿಕೆಗೆ ಪೊಮ್ಮಳ ಸುನೀಲ್ ಕುಮಾರ್ ನೇಮಕ ಆಗಿದ್ದಾರೆ. ದಕ್ಷಿಣ ನಗರ ಪಾಲಿಕೆಗೆ ರಮೇಶ್ ಕೆಎನ್ ನೇಮಕ ಆಗಿದ್ದಾರೆ. ಇನ್ನು ಪಶ್ಚಿಮ ಪಾಲಿಕೆ ಹೊಣೆಯನ್ನ ರಾಜೇಂದ್ರ ಕೆವಿ ಹೆಗಲೆಗೆ ನೀಡಲಾಗಿದೆ. ಇದುವರೆಗೂ ಯಾವ್ಯಾವ ವಿಭಾಗಕ್ಕೆ ಯಾವ್ಯಾವ ಅಧಿಕಾರಿಗಳನ್ನ ನೇಮಕ ಮಾಡಲಾಗಿದೆ ಈ ಒಂದು ಜಿಬಿಎ ಅಥಾರಿಟಿಯಲ್ಲಿ, ಜಿಬಿಎ ಅಧಿಕಾರದಲ್ಲಿ ಅಂತ ಗಮನಿಸ್ತಾ ಹೋದ್ವಿ. ಇದೀಗ ಈ 5 ಪಾಲಿಕೆಗಳು ಏನಿದೆ, ಕೇಂದ್ರ, ಬೆಂಗಳೂರು ಪೂರ್ವ, ಬೆಂಗಳೂರು ಕೇಂದ್ರ, ಬೆಂಗಳೂರು ಪಶ್ಚಿಮ, ಉತ್ತರ ಮತ್ತು ದಕ್ಷಿಣ, ಈ 5 ಪಾಲಿಕೆಗೂ ಕೂಡ ಆಯುಕ್ತರನ್ನ ನೇಮಕ ಮಾಡಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಆದೇಶವನ್ನ ಕೂಡ ಹೊರಡಿಸಿದೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಕೇಂದ್ರ ನಗರ ಪಾಲಿಕೆ ಆಯುಕ್ತರಾಗಿ ಐಎಎಸ್ ಅಧಿಕಾರಿ ರಾಜೇಂದ್ರ ಚೋಳನ್ ನೇಮಕ ಮಾಡಲಾಗಿದೆ. ಇನ್ನು ಬೆಂಗಳೂರು ಪೂರ್ವ ನಗರ ಪಾಲಿಕೆ ಆಯುಕ್ತರಾಗಿ ರಮೇಶ್ ಜಿಎಸ್ ಆಯ್ಕೆ ಮಾಡಲಾಗಿದೆ. ಪೂರ್ವ ಅಪರ ಆಯುಕ್ತಿಯಾಗಿ ಸ್ನೇಹಲ್ ಸುಧಾಕರ್ ಅವರನ್ನ ನೇಮಕ ಮಾಡಲಾಗಿದೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಉತ್ತರ ನಗರ ಪಾಲಿಕೆ ಆಯುಕ್ತಿಯಾಗಿ ಪೊಮ್ಮಳ ಸುನೀಲ್ ಕುಮಾರ್ ಅವರನ್ನ ಆಯ್ಕೆ ಮಾಡಲಾಗಿದೆ. ಹಾಗೆ ಬೆಂಗಳೂರು ದಕ್ಷಿಣ ನಗರ ಪಾಲಿಕೆ ಆಯುಕ್ತರಾಗಿ ರಮೇಶ್ ಕೆಎನ್ ಅವರನ್ನ ಆಯ್ಕೆ ಮಾಡಲಾಗಿದೆ. ಹಾಗೆ ದಕ್ಷಿಣ ಪಾಲಿಕೆ ಅಪರ ಆಯುಕ್ತರಾಗಿ ಪಾಂಡು ರಾಹುಲ್ ತುಕಾರಾಂ, ಪಶ್ಚಿಮ ನಗರ ಪಾಲಿಕೆ ಆಯುಕ್ತರಾಗಿ ರಾಜೇಂದ್ರ ಕೆವಿ ಅವರನ್ನ ನೇಮಕ ಮಾಡಲಾಗಿರುವಂಥದ್ದು. ಈ ಕುರಿತಂತೆ ಸರ್ಕಾರ ಆದೇಶವನ್ನ ಕೂಡ ಹೊರಡಿಸಿದೆ. ಹದಿನೇಳು ವರ್ಷಗಳ ಕಾರ್ಯನಿರತದ 17 ವರ್ಷಗಳ ಬಳಿಕ ಬಿಬಿಎಂಪಿಗೆ ಶ್ರದ್ಧಾಂಜಲಿಯನ್ನ ಇತಿಹಾಸ ಪುಟವನ್ನ ಸೇರಿದೆ ಬಿಬಿಎಂಪಿಗೆ ಶ್ರದ್ಧಾಂಜಲಿಯನ್ನ ಕೂಡ ಮಾಡಲಾಗಿರುವಂಥದ್ದು. ಬಿಬಿಎಂಪಿಗೆ ಶಾಸಕ ಸುರೇಶ್ ಕುಮಾರ್ ಸಂತಾಪವನ್ನ ವ್ಯಕ್ತಪಡಿಸಿದ್ದಾರೆ. ರಾಜಾಜಿನಗರದಲ್ಲಿ ಜನಸ್ಪಂದನ ವೇಳೆ ಶ್ರದ್ಧಾಂಜಲಿಯನ್ನ ಅರ್ಪಣೆ ಮಾಡಲಾಗುವುದು. 1 ನಿಮಿಷ ಮೌನಾಚರಣೆ ಮಾಡಿದ್ದಾರೆ ಶಾಸಕ ಸುರೇಶ್ ಕುಮಾರ್ಗೆ. ಆಫೀಸರ್ಸ್ ಆಪ್ತರು ಸಹಾಯವನ್ನ ಕೂಡ ನೀಡಿದ್ದಾರೆ. ಸುಮಾರು 17 ವರ್ಷಗಳ ಹಿಂದೆಯೇ ರೂಪುಗೊಂಡಿದ್ದಂತಹ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಇನ್ನು ಮುಂದೆ ಬರೀ ನೆನಪು ಮಾತ್ರ. ಇತಿಹಾಸ ಪುಟವನ್ನ ಸೇರಿದೆ ಈ ಮೂಲಕ ಬಿಬಿಎಂಪಿ. ಹೀಗಾಗಿ ಬಿಬಿಎಂಪಿಗೆ ಶಾಸಕ ಸುರೇಶ್ ಕುಮಾರ್ ಸಂತಾಪವನ್ನ ವ್ಯಕ್ತಪಡಿಸಿದ್ದಾರೆ. ರಾಜಾಜಿನಗರದಲ್ಲಿ ಜನಸ್ಪಂದನ ಕಾರ್ಯಕ್ರಮದ ವೇಳೆ ಶ್ರದ್ಧಾಂಜಲಿಯನ್ನ ಅರ್ಪಣೆ ಮಾಡಿದ್ದಾರೆ. 1 ನಿಮಿಷ ಮೌನಾಚರಣೆಯನ್ನ ಮಾಡಿದ್ದಾರೆ ಶಾಸಕ ಸುರೇಶ್ ಕುಮಾರ್ಗೆ. ಆಫೀಸರ್ಸ್ ಮತ್ತು ಆಪ್ತರು ಸಾಥನ್ನ ಕೂಡ ನೀಡಿದರು.